ಸಹಜವಾಗಿ ಈಗ ಒಂದಿಷ್ಟು ಜನರಿಗೆ ಕೆಲಸ ಕೊಡೋದೇ ಅಪರೂಪ. ಸೊ ಅಂಥದ್ರಲ್ಲಿ ನಿಮಗೆ ಕೆಲಸಗಾರರು ಬೇಕೇ ಬೇಕು. ನಂಬಿಕೆ ಉಳಿಸ್ಕೊಳ್ಳೋದು ಕೂಡ. ಆದರೆ ಕರಣ್ ಸಿಂಗ್ ಅವರು ಒಂದು ಕಡೆ ಕಾಂಟ್ರಾಕ್ಟ್ ಹಿಡಿದಿದ್ದಾರೆ ಅಂದರೆ ಭಾಳಷ್ಟು ಜನ ಬರ್ತಾರೆ ನಂಬ್ಕೊಂಡು ಕೆಲಸಗಾರರು ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ. ಹಾಂ ಸರ್, ಅಂದರೆ ಆ ಲೇಬರ್ಸ್ನ ಯಾವಾಗೂ ತೊಂದರೆ ಕೊಡಲ್ಲ. ಪೇಮೆಂಟ್ ಆಗಲಿ ಏನೂ ಆಗಲಿ ಯಾರಿಗೂ ತೊಂದರೆ ಕೊಡಲ್ಲ. ಅವರು ಟೈಮ್ನಾಗ ಪೇಮೆಂಟ್ ಕೊಡ್ತೇನೆ ರೀ ಅವ್ರದ್ದೆಲ್ಲ. ಓಕೆ. ಸೊ ಇದರ ಜೊತೆಗೆ ನೀವು ಈಗ ಸಾಕಷ್ಟು ಜನ ಮನೆಗಳನ್ನು ಕಟ್ಟಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಎಷ್ಟೋ ಜನ ನಿಮಗೆ ರಿಚ್ ಪೀಪಲ್ ಕೂಡ ಬಂದಿರ್ತಾರೆ. ಸೊ ಅವರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ತೀರಾ ಬಡತನ ಜನರು ಬಂದಿರ್ತಾರೆ, ಸರ್ ಇಷ್ಟೇ ಬಜೆಟ್ ಇದೆ ಸರ್ ಏನು ಮಾಡೋದು ಅಂತ ಹೇಳಿ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೀವು? ಅಂದ್ರೆ ಭಾಳ ಬಡತನ ಇದ್ರೆ ನಾ ಅವ್ರ ಕಡೆ ರೊಕ್ಕದ ಅಂದ್ರೆ ಅಪೇಕ್ಷೆ ಮಾಡಂಗಿಲ್ಲ ರೀ. ಅಂದ್ರೆ ಹಾಗೆ ಮಾಡಿಕೊಡ್ತೇನೆ ರೀ ಅವ್ರು ರೊಕ್ಕ ಕೊಟ್ಟರು ಭೀ ಅಷ್ಟೇ, ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಭೀ ನಡೀತೈತೆ. ರೀಸನೇಬಲ್ ಮಾಡಿಕೊಡ್ತೇನೆ ರೀ. ಓಕೆ. ಈಗ ಸಹಜವಾಗಿ ನೋಡಿ, ಅಂಥ ಮನಸ್ಸು ಭಾಳಷ್ಟು ಜನರಿಗೆ ಇರೋದಿಲ್ಲ. ಬಿಕಾಸ್ ಇಂಜಿನಿಯರ್ಗಳು ಅಂತ ಅಂದರೆ ಒಂದು ದೃಷ್ಟಿ ಇದೆ ಸರ್. ಹೆಂಗೆ ನೋಡ್ತಾರೆ ಅಂದರೆ ದುಡ್ಡು ಕೊಟ್ಟರೆ ಮಾತ್ರ ಅವ್ರು ಮಾಡೋದು, ಪ್ಲ್ಯಾನಿಂಗ್ ಮಾಡಿ ಕೊಡ್ತಾರೆ. ಇಲ್ಲ ಅಂತ ಅಂದರೆ ಅವ್ರು ಬರಲ್ಲ, ನಮಗೆ ಹೆಲ್ಪು ಮಾಡಲ್ಲ ಅಂತ ಹೇಳಿ. ಸೊ ಒಂದು ಕಡೆ ಈಗ ನೀವು ಹೇಳ್ತಾ ಇದ್ರಿ ಬಡವರಿಗೆ ನಾವು ಸಹಾಯ ಮಾಡ್ತೀವಿ, ಅವರಿಂದ ದುಡ್ಡಿನ ಅಪೇಕ್ಷೆ ಮಾಡಲ್ಲ ಅಂತ ಹೇಳಿ. ಸೊ ಅಂಥ ಘಟನೆಗಳು ನಿಮಗೆ ನೆನಪಿದಾವ? ಅಂದರೆ ಭಾಳ ಬಡತನದಲ್ಲಿ ಸರ್ ಹಿಂಗಾಗಿದೆ ಸರ್ ಪ್ಲೀಸ್ ಕಟ್ಕೊಡಿ, ಆ ಥರ ಯಾರಾದರೂ ಹೇಳಿದ್ದಿದೆಯಾ? ತುಂಬ ಇದ್ದಾವೆ. ಹಾಗೆ ನಾನು ಪ್ಲ್ಯಾನ್ ಎಲ್ಲ ಡಿಸೈನಿಂಗ್ ಮಾಡಿ ಮತ್ತು ಅವ್ರ ಕಡೆ ಏನು ರೊಕ್ಕ ತಗೊಂಡಿದ್ದೆ. ನಂಗೆ ಭಾಳ ಇದಾವೆ ರೀ ಬಿಲ್ಡಿಂಗ್. ಹೇಳೋಂಗೆ ಏನಿಲ್ಲ ರೀ, ಈಗ ಹೇಳಕ್ಕೆ ಭೀ ಚಲೋ ಅನ್ಸಂಗಿಲ್ಲ ರೀ ಅದು. ನಿಜ ಇಲ್ಲ, ಖುಷಿ ಆಗುತ್ತೆ. ಬಿಕಾಸ್ ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಅಂದರೆ, ಎಷ್ಟೋ ಜನ ಈ ಸಮಾಜದಲ್ಲಿ ತಾನು ಏನೋ ಮಾಡ್ದೇನೆ ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳ್ಕೊಂಡು ತಿರುಗಾಡೋರೇ ತುಂಬ ಜನ. ಬಟ್ ನಿಮ್ಮನ್ನು ನಾವು ಯಾಕೆ ಚೂಸ್ ಮಾಡಿದ್ದೀವಿ ಅಂತ ಅಂದರೆ, ನೀವು ಮಾಡಿದ್ದೀರಾ, ಅದನ್ನು ಸಮಾಜಕ್ಕೆ ತೋರಿಸ್ಬೇಕು, ಎಷ್ಟೋ ಜನರಿಗೆ ಮಾದರಿ ಆಗ್ತೀರಿ ನೀವು, ಹಾಗಾಗಿ ನಿಮ್ಮನ್ನು ಮಾತನಾಡಿಸ್ತಾ ಇರೋದು. ಸೊ ಆ ನಿಟ್ಟಿನಲ್ಲಿ ನೀವು ಭಾಳಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ರಿ, ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ನೀವು ಇಷ್ಟಪಡ್ತಾ ಇಲ್ಲ. ಸೊ ಗ್ರೇಟ್, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದ್ರ ಜೊತೆಗೆ ಸಹಜವಾಗಿ ನೀವು ಈಗ ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಈ ಬಿಲ್ಡಿಂಗ್ ಕೆಲಸಗಳನ್ನು ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕನ? ಆಲ್ಮೋಸ್ಟ್ ಚಿಕ್ಕೋಡಿ ಒಳಗೆ ಮಾಡ್ತೇನೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಭೀ ಇದ್ದಾವೆ ಸ್ಟಾರ್ಟ್ಸ್ ಕೆಲಸ. ನಾನು ಆಲ್ಮೋಸ್ಟ್ ಇಲ್ಲಿ ನಮ್ಮ ಚಿಕ್ಕೋಡಿನಲ್ಲೇ ಮಾಡ್ತೇನೆ ನಾನು ಕೆಲಸ. ಸೊ ನಾನು ನಿಮ್ಮ ಮನೆಯಾಗ ನಿಮ್ಮ ಆಫೀಸಿಗೆ ಬರ್ತಾ ನೋಡ್ತಾ ಇದ್ದೆ, ಒಂದೇ ಒಂದು ಬೋರ್ಡ್ ಕೂಡ ಇಲ್ಲ ನಿಮ್ದು. ಮೊದಲಿಂದ ನಾವು ಎಲ್ಲೂ ಬೋರ್ಡ್ ಹಚ್ಚಿಲ್ಲ ರೀ. ನಂದು ನಂಗೆ ಅದು ಸೇರೋದು ಬೇಲ್ ರೀ. ಇನ್ನೂ ಮಟ್ಟ ಒಂದು 25 years ಆತು ರೀ ಪ್ರಾಕ್ಟೀಸ್ ಮಾಡಿ. ನಂದು ಎಲ್ಲೂ ನಂದು ಆಫೀಸ್ ಮುಂದೆ ಭೀ ಬೋರ್ಡ್ ಇಲ್ಲ ರೀ, ಎಲ್ಲೂ ನನ್ನ ನೇಮ್ ಬೋರ್ಡ್ ಎಲ್ಲೂ ಇಲ್ಲ. ಅಲ್ಲ ಮತ್ತೆ ಹೆಂಗೆ ಸರ್ ನಿಮ್ಮನ್ನ, ಈಗ ನೀವು ಇಂಜಿನಿಯರ್ ಅಂತ ಹೆಂಗೆ ನಿಮ್ಮನ್ನು ಗುರುತು ಮಾಡೋದು ನಾವೀಗ? ಈಗ ಹೆಂಗೆ ಈಗ ಜನರಿಂದ ಜನರಿಗೆ ಹೋಗುತ್ತಾ? ಈ ಕರಣ್ ಸಿಂಗ್ ಅವರು ನಮಗೆ ಈ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ, ನೀವು ಮಾಡಿಸ್ಕೊಳ್ಳಿ, ಆ ಥರ ಜನ ಮಾತಾಡ್ತಾರೆ ಅಂತ ಅನಿಸುತ್ತೆ. ಈಗ ನಿಮ್ಮ ಅಡ್ರೆಸ್ಸಿಗೆ ಬರಬೇಕು, ಇಲ್ಲ ಕರಣ್ ಸಿಂಗ್ ಅವರೇ ನಮಗೆ ಬಿಲ್ಡಿಂಗ್ ಕಟ್ಕೊಡ್ಬೇಕು ಅಂತಂದರೆ ಅವ್ರಿಗೆ ಹೆಂಗೆ ನೀವು ಕನ್ವೆ ಮಾಡ್ತೀರಾ ಅಥವಾ ಕಮ್ಯುನಿಕೇಷನ್ ಆಗುತ್ತೆ? ಅವರೇ ಮೌತ್ ಪಬ್ಲಿಸಿಟಿ ಮಾಡಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ಅಷ್ಟೇ. ಬಾಯಿಂದ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ನನ್ನ ಕಡೆ ಅಷ್ಟೇ. ಸೊ ಈ ವರ್ಷ ನೀವು ಆಲ್ಮೋಸ್ಟ್ 2025ರಲ್ಲಿ ಈಗ ನವೆಂಬರ್ನಲ್ಲಿದ್ದೀವಿ ನಾವು, ಎಷ್ಟು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೀರಿ? ಅರೌಂಡ್ ಮೋರ್ ದೆನ್ ಈಗ ಸದ್ಯ 200ಗಿಂತಲೂ ಹೆಚ್ಚಾಗಿದ್ದಾವೆ. ಅರೌಂಡ್ ಒಂದು 300-350 ಆಗಿರ್ಬೋದು. ನಾ ಅಷ್ಟು ಎನ್ಸಿಲ್ಲ, ಖರೆ ಮೋರ್ ದೆನ್ 350 ಇದಾವೆ ಬಿಲ್ಡಿಂಗ್ ಚಿಕ್ಕೋಡಿನಲ್ಲಿ. 350 ಇತ್ತ ಹೆಚ್ಚಿದಾವೆ ಬಿಲ್ಡಿಂಗ್. ಈಗ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ ಭಾಳಷ್ಟು ಜನ ಖಾಲಿ ಓಡಾಡ್ತಾ ಇರ್ತಾರೆ, ಕೆಲಸ ಸಿಗ್ತಾ ಇಲ್ಲ. ಅಂದರೆ ಜನರಿಗೆ ಹೆಂಗಾಗ್ಬಿಟ್ಟಿದೆ ವಿದ್ಯಾರ್ಥಿಗಳಿಗೆ ಅಂತ ಅಂದರೆ, ಒಂದು ಕಂಪ್ನಿಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಸ್ವಂತ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ಅಥವಾ ಅವ್ರಿಗೆ ಆ ಒಂದು ಮನಸ್ಸೇ ಇರಲ್ಲ, ಮನಸ್ಥಿತಿನೇ ಇರಲ್ಲ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಆ್ಯಕ್ಚುಲಿ ನಾ ಇದು ಕೆಲಸ ಮಾಡೋದಂದ್ರೆ ನಂದಿಂತ್ರ ಒಂದು 10 ಮಂದಿ ಅವ್ರ ಫ್ಯಾಮ್ಲಿ ನಡೀತೈತಲ್ಲ, ಅದು ಮೇನ್ ಕನ್ಸೆಪ್ಟ್ ಅದೇ ಕೆಲಸ ಮಾಡೋದು. ಆ್ಯಕ್ಚುಲಿ ನಂದು ಅಗ್ರಿಕಲ್ಚರ್ ಭೀ ಐತಿ, ಅಲ್ಲಿ ನಂದು ಇನ್ಕಮ್ ಬರ್ತೈತೆ ರೀ. ಆ್ಯಕ್ಚುಲಿ ಖರೆ ನನ್ನ ಮೇನ್ ಉದ್ದೇಶ ನಂದಿಂತ್ರ ಒಂದು ಸ್ವಲ್ಪ ಅಂದ್ರೆ ದುಡಿದು ತಿನ್ನಲಿ ನಂದು ಮಾಧ್ಯಮದಿಂದ, ಅದ ಮಾಡೋದು ಉದ್ದೇಶ, ಬಾಕೇನಿಲ್ಲ. ಆ್ಯಕ್ಚುಲಿ ಕೆಲಸ ಕಡಿಮೆ ಬಂದ್ರೆ ಅಂದ್ರೆ ಭೀ ನಂಗೆ ದುಃಖ ಆಗ್ತೈತೆ. ಯಾಕಂದ್ರೆ ಬೇರೆದವ್ರು ಕೆಲಸ ಸ್ಟಾಪ್ ಆಗ್ತಲ್ಲ, ಈಗ ಲೇಬರ್ಸ್ ಅದು ಕೆಲಸ ಸಿಗಂಗಿಲ್ಲ. ಅದಷ್ಟೇ. ಅಂದರೆ ನಂಗೆ ಕೆಲಸ ಬಂದರೆ ಅವ್ರ ಕೆಲಸ ಸಿಗ್ತದೆ, ನಾ ಖುಷಿ ಇರ್ತೇನೆ. ಸೊ ನನ್ನ ಪ್ರಶ್ನೆ ಏನು ಅಂತ ಅಂದರೆ, ಈಗ ಒಂದಿಷ್ಟು ವಿದ್ಯಾರ್ಥಿಗಳಿರ್ತಾರೆ, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಪಾಸ್ಔಟ್ ಆಗಿರ್ತಾರೆ, ಅವರು ಕಂಪ್ನಿಗಳಲ್ಲಿ ಕೆಲಸ ಮಾಡಿಬಿಡ್ಬೇಕು, ತಿಂಗಳಿಗೆ 30,000 ಬಂದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿರ್ತಾರೆ. ಬಟ್ ನೀವು ಹಾಗೆ ಮಾಡಿಲ್ಲ, ನೀವು ಒಂದು ಕಡೆ ಹೋಗಿ ಟ್ರೈನಿಂಗ್ ತೊಗೊಂಡು ನೀಟಾಗಿ ನಿಮ್ಮದೇ ಸ್ವಂತ ಉದ್ಯಮ ಶುರು ಮಾಡಿದಿರಿ. ಸೊ ಹಾಗಾಗಿ ನೀವು ಅವರಿಗೆ ಅಂದ್ರೆ ಮಾದರಿ ಆಗಿದ್ರಿ, ಮಾರ್ಗದರ್ಶನವನ್ನು ಕೂಡ ನೀಡ್ಬೋದು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅಂದರೆ ನಂದು ಇದೇನೈತೆ, ಜಾಬ್ ಮಾಡೋಕ್ಕಿಂತ ಜಾಬ್ ಅಂದರೆ ಜಾಯ್ನಿಂಗ್ ಅದರ್ಸ್ ಬಿಸ್ನೆಸ್. ಅಂದ್ರೆ ನೀವು ಸ್ವಂತ ಏನ್ರಿ ಮಾಡಿರಿ, ಅಂದರೆ ನಿಮ್ಮ ಮಾಧ್ಯಮದಿಂದ ಒಂದು 10 ಮಂದಿ ದುಡಿದು ತಿನ್ನಲಿ.